ಅಣ್ಣನ ಗಾಡಿನ ಇಲ್ಲಿ ಸೈಡಿಗೆ ಹಾಕ್ಬಿಟ್ಟು ನಿಮ್ಗೆಲ್ಲ ತೋರಿಸ್ಬೇಕಂತ ಹೇಳಿ ನಾವು ನೋಡಿ ಯಾವ ತರ ಎಲ್ಲ ಮಾಡ್ತಾ ಇದೀವಿ. ಏನಿಲ್ಲ, ಎಲ್ಲ ಇವಾಗ ಒಂದು ಯೂ ಟರ್ನ್ ಹಾಕೊಂಡು ಗಾಡಿ ಅಣ್ಣನ ಗಾಡಿ ಸೈಡಿಗೆ ಹಾಕಿ ನಮ್ ಗಾಡಿಯಲ್ಲೇ ಇಲ್ಲಿ ಯೂ ಟರ್ನ್ ತಗೊಂಡು ಸೀದಾ ನೋಡಿದ್ರಲ್ಲ ನಮ್ ಗಾಡಿಯಲ್ಲಿನೇ ಇವಾಗ ಯೂ ಟರ್ನ್ ಎಲ್ಲ ತಗೊಂಡು ಒಂದೊಂದಾಗಿ ಎಲ್ಲ ಇದೇ ಮೇ ಬಿ ಎಂಟ್ರೆನ್ಸ್ ಮಾಡಿಸ್ಬೋದು. ಇದು ಯಾವ ತರ ಎಲ್ಲ ಕಾಣ್ತಿದೆಯಲ್ಲ. ಇನ್ನ ಇದೆಲ್ಲ ಫುಲ್ಲು ಕಂಪ್ಲೀಟ್ ಆದ್ಮೇಲೆ ಒಂದು ಸಿಟಿ ಆಗುತ್ತೆ ಅನ್ಸುತ್ತೆಪ್ಪ. ಯಾಕಂತಂದ್ರೆ ಇದು ಆ ತರ ಎಲ್ಲ ಫುಲ್ ಎಲ್ಲ ಮಾಡಿಸ್ತಾ ಇದಾರೆಲ್ಲ. ಮೇ ಬಿ ಸಿಟಿ ಕನ್ಫರ್ಮ್ ಆಗುತ್ತೆ, ಸಿಟಿ ತರ ಅನ್ಸುತ್ತೆ. ನೋಡ್ತಿರ್ಬೋದಲ್ಲ ಇನ್ನ ಏನೇನೆಲ್ಲ ಯಾವ ತರ ಎಲ್ಲ ಬರುತ್ತೆ ಅಂತಂದೇಳಿ. ಇನ್ನ ವರ್ಕು ಇನ್ನ ಒಂದು 20-35% ವರ್ಕು ಆಗಿದೆ, ಇನ್ನ ಬಹಳ ವರ್ಕ್ ಇದೆ ಅಂತ ಹೇಳ್ತಿದ್ದಾರೆ ಈ ಕೇಳಿದಾಗ. ಆದ್ರ ಇಲ್ಲಿ ಮಾತ್ರ ಒಂಥರ ನೆಕ್ಸ್ಟ್ ಲೆವೆಲ್ ಆಗಿನೇ ಆಗುತ್ತೆ ಅಂತ ಹೇಳ್ಬೋದು ನೋಡಿ. ಆದ್ರೆ ಬೇಜಾರ್ ಏನಂದ್ರೆ ನೋಡಿ, ನಮ್ ಕರ್ನಾಟಕದವ್ರು ಕೆಲಸ ಮಾಡೋದಕ್ಕಿಂತ ಬೇರೆ ಸ್ಟೇಟ್ ಗಳಿಂದ ಬಂದು ಮಾಡ್ತಿರೋದು ಜಾಸ್ತಿ. ಆ ತರ ಎಲ್ಲ ಮಾಡ್ತಾರೆ. ಆದ್ರೆ ಬೇಜಾರಾಗುತ್ತೆ, ನಮ್ ಕನ್ನಡದವರು ಹುಡುಕೊಂಡು ಎಲ್ಲೆಲ್ಲೋ ಕೆಲ್ಸಕ್ಕೆ ಬರ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲಿಂದನೋ ಅವರು ಬಂದಿರೋದು ಹೊಟ್ಟೆಪಾಡಿಗೆ ಒಪ್ಕೊಂಡನ. ಆದ್ರೆ ನಮ್ ಕರ್ನಾಟಕದವ್ರಿಗೆ ಕೆಲ್ಸ ಇಲ್ದೇ ತರ ಆಗ್ತೈತಲ್ಲ. ಇವಾಗ ಅವ್ರು ಬಂದ್ಬಿಟ್ಟು ಕಮ್ಮಿ ಕೆಲ್ಸಕ್ಕೆ ಕಮ್ಮಿ ದುಡ್ಡಿಗೆ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿರೋರ್ಗೆ ಕೆಲ್ಸ ಸಿಗ್ತಾ ಇಲ್ಲ. ಇದು ಏನ್ ತರ ಫ್ಯಾಕ್ಟ್ರಿ, ಏನ್ ತರ ಕಾರ್ಮಿಕ ಅಂತಂದೇಳಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನ್ಗೇನೋ STP ತರ ಅನ್ಸುತ್ತೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡ್ತಿದಿರಲ್ಲ ಯಾವ ತರ ಎಲ್ಲ ಬಿಲ್ಡಿಂಗ್ ಇದಾವೆ ಅಂತಂದು ಹೇಳಿ. ಮುಂದೆ ನಡಿ ಅಣ್ಣ, ಇನ್ನ ಅಲ್ಲಿ ಹೋಗಿ ಲಾಸ್ಟ್ ಡೆಡ್ ಎಂಡ್ ವರ್ಗು ಹಂಗೆ ವಾಪಸ್ ಬರಕ್ಕೆ. ಇದು ಮಾತ್ರ ನೀವು ಬೆಂಗಳೂರಲ್ಲಿ ಯಾರಾದ್ರೂ ಇದನ್ನ ನೋಡಿರೋರು ಇದ್ರೆ ಒಂದು ಕಮೆಂಟ್ ಹಾಕ್ಬೇಡಿ ಎಲ್ಲರೂ. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇನ್ನು ಫುಲ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಒಂದ್ಸಲಿ ಬರ್ತೀನಿ. ಇದು ಆಲ್ರೆಡಿ ಓಪನ್ ಆಗ್ಬಿಟ್ಟಿದ್ ಗುರು ಎಲ್ಲ. ಇಲ್ಲೆಲ್ಲ ನೋಡಿ ಆಗ್ಲೇ ಆಲ್ರೆಡಿ ವ್ಯಾನ್ಗಳೆಲ್ಲ ಬರ್ತಿದಾವೆ, ಜನನೂ ಇದ್ದಾರೆ. ಆದ್ರೆ ಇನ್ನ ಅವು ಸ್ವಲ್ಪ ವರ್ಕಲ್ಲಿ ಇದ್ದಂಗೆ ಇದಾವೆ ಅನ್ಸುತ್ತೆ. ಇದು ಪೂರ್ತಿ ಎಲ್ಲ ಕಂಪ್ಲೀಟ್ ಆದ್ರೆ ಯಾವ ತರ ಆಗುತ್ತೆ ಅಂತ ಹೇಳಿ ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಗುರು. ನೋಡಿದ್ರಲ್ಲ, ನೋಡಿ ಯಾವ ತರ ಎಲ್ಲ ಫುಲ್ಲು ಮಸ್ತಾಗಿನೇ ಒಂಥರ ಸಿಟಿ ತರ ಆಗೋಂಥದ್ರಲ್ಲಿ ಏನು ಡೌಟ್ ಇಲ್ಲ ಅನ್ಸುತ್ತೆ ನೋಡಿ. ಬೆಂಗಳೂರಲ್ಲೆಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ಇದಾವೆ ಒಪ್ಕೊಂತೀನಿ ಸಿಟಿ ಒಳಗಡೆ. ಆದ್ರೆ ಇದು ನಮ್ಮ ಹೊಸಕೋಟೆ ನಿಯರ್ ಬೈ ಬರೋದು, ಹೊಸಕೋಟೆಯಿಂದ 1 ಕಿಲೋಮೀಟರ್ ಅಷ್ಟೇ. ಆದ್ರೆ ಯಾವ ತರ ಎಲ್ಲ ಕಾಣ್ಬೋದಲ್ಲ ನೋಡಿ. ಇವೆಲ್ಲ ಯಾವ ತರ ಎಲ್ಲ ಕಾಣುತ್ತೆ ಎಲ್ಲ ನೋಡ್ಬೋದು ನೀವೆಲ್ಲ ಒಂದೊಂದಾಗಿನೇ. ಗುರು ಇದು ಎಷ್ಟು ಫ್ಲೋರ್ ಇರ್ಬೋದು, ಎಷ್ಟು ಮನೆ ಇರ್ಬೋದು, ಎಷ್ಟು ಎಲ್ಲಿಂದ ದುಡ್ಡು ತಂದಿರ್ಬೋದು ಅಂತ ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ ಅನ್ಸುತ್ತೆ. ಎಷ್ಟೆಷ್ಟು ಕೋಟಿ ಕ್ರೋರ್ ಗಟ್ಲೆನೆ ತಂದು ಮಾಡಿರ್ಬೋದಲ್ವಾ ನೋಡಿ. ಅಲ್ಲೆಲ್ಲ ಬ್ರಿಗೇಡ್ ಎಲ್ಲ ಕಾಣುತ್ತೆ ನೋಡಿ. ಯಾವ ತರ ಎಲ್ಲ ಮಸ್ತಾಗಿನೇ ಕಾಣುತ್ತೆ ಅಂತಾನೆ ಹೇಳ್ಬೋದೆಲ್ಲ. ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಆದ್ರೆ ಅಣ್ಣ ಇಲ್ಲೇ ಸಾಕು, ರಿಟರ್ನ್ ಹೋಗ್ಬಿಡೋಣ. ನೆಕ್ಸ್ಟ್ ಲೆವೆಲ್ ಇನ್ನ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಇನ್ನ ಯಾವ ತರ ಇರುತ್ತೋ ನೋಡಿ. ಸಾರಿ ಮಿಸ್ ಆಗಿದ್ರೆ ಬೀಳ್ತಾ ಇದ್ವಿ. ನಡಿ ಹೋಗೋಣ ಸಾಕು. ನೋಡ್ಬೋದಲ್ಲ ಅಲ್ಲೆಲ್ಲ ಯಾವ ತರ ಎಲ್ಲ ಕಾಣ್ತೀವಿ ಅಂತೇಳಿ. ಇದೆಲ್ಲ ಫುಲ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ನಾನೊಂದು ಹಾಕ್ತೀನಿ, ಒಂದು ವಿಡಿಯೋ ಹಾಕ್ತೀನಿ ಯಾವ ತರ ಇರುತ್ತೆ ಅಂತಂದೇಳಿ ನೋಡಿರಂತೆಲ್ಲ. ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಗುರು. ಇದೆಲ್ಲ ಫುಲ್ ಕಂಪ್ಲೀಟ್ ಆದ್ರೆ ಯಾವ ತರ ಇರುತ್ತೆ ಅಂತೇಳಿ ಒಂದ್ಸಲ ವಿಸಿಟ್ ಮಾಡ್ತೀನಿ. ಇನ್ನ ಇದು ವರ್ಕ್ ಕಂಪ್ಲೀಟ್ ಆಗೋದಕ್ಕೆ ಇನ್ನ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ವರ್ಕ್ ಕಂಪ್ಲೀಟ್ ಆದಾಗ ಹೇಳ್ತೀನಿ ಯಾವ ತರ ಎಲ್ಲ ಇರುತ್ತೆ ಅಂತಂದು ಹೇಳಿ. ಆದ್ರೆ ವರ್ಕ್ ಕಂಪ್ಲೀಟ್ ಆದಾಗ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಅಲ್ವಾ. ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು, ಆ ತರ ಕಾಣುತ್ತೆ. ನೋಡ್ತಿರಲ್ಲ ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳು ನೋಡ್ಗುರು. ಅಲ್ಲೆಲ್ಲ ಯಾವ ತರ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿ ಆಗುತ್ತೆ ನೋಡಿ. ಇಲ್ಲೆಲ್ಲ ಯಾವ ತರ ಇದಾವೆಲ್ಲ ಅಪಾರ್ಟ್ಮೆಂಟ್ಗಳು, ಮನೆ ಮೇಲೆ ಮನೆ. ಅಲ್ಲಿ ಹೆಲಿಕಾಪ್ಟರ್ ಬಂದಿರ್ಬೋದಲ್ಲ ಅಲ್ಲಿ ಅಲ್ಲಿ ಹೆಲಿಕಾಪ್ಟರ್ ಬಂದಿರ್ಬೋದಲ್ಲ ಅಲ್ಲಿ. ಅಲ್ಲಿ ನೋಡು ಮನೆ ಮೇಲೆ ನಾವೆಲ್ಲ ಹೆಲಿಕಾಪ್ಟರ್ ರೋಡ್ ಮೇಲೆ ಹೋಗೋದು ನೋಡಿರ್ತೀವಿ. ಆದ್ರೆ ಇಲ್ಲೆಲ್ಲ ಮನೆ ಮೇಲೆನೆ ತರೋದಕ್ಕೆಲ್ಲ ಎಲ್ಲ ರೆಡಿ ಮಾಡಿದಾರೆ ಎಲ್ಲ. ನಮ್ಮ ಹಳ್ಳಿ ಸೈಡ್ ಅವರು ಬಹಳ ಜನ ನೋಡಿರಲ್ಲ. ಸೊ
ಸ್ವಲ್ಪ ನೋಡಿ ಎಲ್ಲ ಯಾವ ತರ ಎಲ್ಲ ಇದನ್ ಮಾಡಿದಾರೆ ಅಂತ ಫಾರ್ಚುನರ್ ಅಣ್ಣ ಸ್ವಲ್ಪ ನಿಧಾನ ಬಾ, ನಾವು ಸ್ವಲ್ಪ ಚಿಕ್ಕ ಗಾಡಿ ನಮ್ದು ತಡ್ಕೊಡಲ್ಲ ನೀ ನೋಡಿ ರೇಟಿಗೆ. ನೋಡ್ತಿರ್ಬೋದಲ್ಲ ಯಾವ ತರ ಎಲ್ಲ ಅಪಾರ್ಟ್ಮೆಂಟ್, ಯಾವ ತರ ಎಲ್ಲ ಮಸ್ತ್ ನೆಕ್ಸ್ಟ್ ಲೆವೆಲ್ ಆಗಿ ಸಿಟಿ ಆಗಾದ್ರಲ್ಲಿ ಡೌಟ್ ಇಲ್ಲ ಗುರು.